ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲದ ಒಂದು ಚರ್ಚೆ ಜೋರಾಗ್ತಾ ಇದೆ. ಸಾಕಷ್ಟು ವಿಷಯಗಳ ಚರ್ಚೆ ಆಗ್ತದೆ. ಇದರ ಬಗ್ಗೆ ಬಿಜೆಪಿಯಲ್ಲಿ ಇರುವಂತಹ ಟಾಕ್ ವಾರ್ ಆಗಿರ್ಬೋದು ಅಥವಾ ಭಿನ್ನಮತ ಒಂದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಅನುಮಾನ. ಯಾಕಂದರೆ ನಿನ್ನೆ ವಿಜೇಂದ್ರ ಅವರು ದಿಢೀರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಸೊ ವಿಚಾರವಾಗಿ ಮಾತನಾಡಲು ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ರಾಜ್ಯಾಧ್ಯಕ್ಷರು ದಿಢೀರ್ ದೆಹಲಿ ಪ್ರವಾಸ ಇದರಿಂದ ಏನಿರ್ಬೋದು ಸರ್? ನನಗೂ ಗೊತ್ತಿಲ್ಲ. ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀವಿ ದಿಲ್ಲಿಗೆ ಹೋಗ್ಯಾರತ್ತೆ. ಏನು ಎದಕ್ಕೆ ಹೋಗ್ಯಾರ ಅನ್ನೋದು ನನಗೇನು ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ತಾವು ನಿನ್ನೆ ಬಹಿರಂಗವಾಗಿ ಆರೋಪ ಮಾಡಿದ್ರಿ, ದಾವಣಗೆರೆ ಸಭೆ ಮಾಡ್ತೀವಿ ನಾವು, ಆದರೆ ಅದನ್ನ ತಡೆಯೋ ಪ್ರಯತ್ನ ಆಗ್ತಾ ಇದೆ. ಸೊ ಇದು ನನ್ನ ಹೊರಗೆ ಹಾಕುವಂಥ ಪ್ರಯತ್ನವೂ ಮಾಡ್ಬೋದು ಅಂತ ಅದರ ಭಾಗ ನೋಡಿ, ಈಗ ದಾವಣಗೆರೆ ಒಳಗೆ ನಾವು ವಕಫದ್ದು ಕೊನೆ ಒಂದು ಸಮಾರೋಪ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ವಕಫ್ ಇರಲಿ, ವಾಲ್ಮೀಕಿ ಹಗರಣ ಇರಲಿ, ಈ ಒಂದು ದಲಿತರು SC ST ಏನು ಅವರ ಅಭಿವೃದ್ಧಿ ಹಣ ಗ್ಯಾರಂಟಿಗೆ ಹಾಕ್ಕೊಂಡಂಥದ್ದಿರಲಿ, ಮತ್ತು ರಾಜ್ಯದಲ್ಲಿ ನಡೀತಿರುವಂಥ ಅನೇಕ ಭ್ರಷ್ಟಾಚಾರಗಳು, ಅದು BBMPಯಲ್ಲಿ ನಡೆಯುತ್ತಿರೋ ಭ್ರಷ್ಟಾಚಾರ ಇರ್ಬೋದು, ಏನೇನು ಅದಲ್ಲ ಹಗರಣಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ನಾವು ಸಹ ದಾವಣಗೆರೆಯಲ್ಲಿ ಕೇಂದ್ರ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾವು ಅಲ್ಲೊಂದು ದೊಡ್ಡ ಸಮಾವೇಶ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. BJPಯಿಂದ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಕೂಡ ಅಲ್ಲೊಂದು ಸಭೆ ಸಮಾರಂಭ ಮಾಡ್ತಾರೆ. ಸೊ ಅದಕ್ಕೆ ಕೂಡ ನಿನ್ನೆ ತಾವು ನೋಡಿ, ನಾವೇನು ವಿರೋಧ ವ್ಯಕ್ತಪಡಿಸಿಲ್ಲ. ಅವ್ರು ಏನು ಮಾಡ್ತಾರೆ ಮಾಡಲಿ, ನಮ್ಮದೇನು ಅದು ತಕರಾರಿಲ್ಲ, ಅಥವಾ ನಾವೇನು ಅವ್ರಿಗೆ ಸ್ಪರ್ಧೆಗಿಳಿದಿಲ್ಲ. ನಮ್ಮದು ಏನಿದ್ರು ಜನಪರವಾದ ಹೋರಾಟ. ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ದೇಶದಿಂದ ರದ್ದಾಗಬೇಕು ಅನ್ನೋದು, ಮತ್ತು ರಾಜ್ಯದಲ್ಲಿ ನಡೀತಿರುವಂಥ ದಲಿತರ ಹಣ ನುಂಗಿ ಆಗುವಂಥ ಸರ್ಕಾರ ಬಗ್ಗೆ ಜನರ ಒಂದು ಕಲ್ಪನೆಗೆ ತರಲಿಕ್ಕೆ ನಮ್ಮ ಹೋರಾಟ ಇದೆ ಹೊರತು ಈ ಹೋರಾಟ ನಮ್ಮ ಯಡಿಯೂರಪ್ಪನವ್ರ ವಿರುದ್ಧ ಆಗಲಿ ವಿಜೇಂದ್ರ ವಿರುದ್ಧ ಆಗಲಿ ಅಲ್ಲ. ಇದು ಜನರಿಗಾಗಿ ಹೋರಾಟ ಮಾಡ್ತೀವಿ. ಜನರಿಗಾಗಿ ಹೋರಾಟ ಮಾಡುವಂಥದ್ದು ಅದಕ್ಕೇನು ತಪ್ಪೇನಿಲ್ಲ. ಯಾಕಂದ್ರೆ ನಮ್ಮ ಹೈಕಮಾಂಡು ಸಹಿತ ನೀವು ಮಾಡಬೇಡ್ರಿ ಅಂತ ಎಲ್ಲಿಯೂ ಹೇಳಿಲ್ಲ. ಮಾಡಿ, ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದನ್ನೇ ಹೋರಾಟ ಮಾಡ್ತಾಯಿದ್ದೀವಿ. ಸರ್, ನಿನ್ನೆ ತಮ್ಮ ನಡೆ ಸಾಕಷ್ಟು ಕುತೂಹಲ. ಒಂದು ಕಡೆ ಜಮೀರ್ ಅಹಮದ್ ಅವ್ರನ್ನ ಭೇಟಿ ಹಾಕಿರಿ, ಒಂದು ಕಡೆ ವಿಜೇಂದ್ರ ಜೊತೆ ಮಾತಾಡ್ತೀರಿ. ಯಾಕೆ ಬಸವನಗೌಡ ಯತ್ನಾಳ್ ಅವರು ಇಷ್ಟು ಸಾಫ್ಟ್ ಕಾರ್ನರ್ ಆಗಿಬಿಟ್ರು ಅಂತ? ಇಲ್ಲ, ಯಾವುದೂ ಸಾಫ್ಟ್ ಆಗಿಲ್ಲ. ನೋಡಿ, ಈಗೇನು ಅಲ್ಪಸಂಖ್ಯಾತರ ಒಂದೇನು ಹಣ ಇದೆ, ಅದು 80% ಮುಸ್ಲಿಮರಿಗೆ ಕೊಡ್ಬೇಕಂತೇನು ಸರ್ಕ್ಯುಲರ್ ಮಾಡಿದ್ರು. ಅದನ್ನು ನಾನು ಮೊನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅವ್ರು ಹೇಳಿದ್ರು ನಾಳೆ ಎಲ್ಲ ಅಧಿಕಾರಿಗಳನ್ನ ಕರೆಸಿರ್ತೀನಿ, ತಾವು ಬರಬೇಕಂತ ಹೇಳಿದರು. ಮತ್ತೊಬ್ಬ ಸಚಿವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆಸಿದಾಗ ಹೋಗ್ಬೇಕಾಗ್ತದೆ. ಕೇವಲ ಅದಕ್ಕೊಂದು ಪರಿಹಾರನೂ ಸಿಗಬೇಕಲ್ಲ. ಈಗ ನಾವು ಅಲ್ಲಿ ಹೋಗಿದ್ದರಿಂದ ಏನಾಯಿತು, ಜೈನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಬೌದ್ಧರು, ಸಿಖ್ರು ಇವರಿಗೆ ಎಲ್ಲೆಲ್ಲಿ ಅವ್ರ ಜನಸಂಖ್ಯೆ ಇದೆ ಆ ಪ್ರಮಾಣದಲ್ಲಿ ಅವ್ರಿಗೆ ಸೌಲಭ್ಯ ಸಿಗಬೇಕು ಅನ್ನೋಂಥ ನಿನ್ನೆ ಅವರು ಮತ್ತು ಅದನ್ನು ಹಿಂದಿನ ಸರ್ಕ್ಯುಲರ್ ವಾಪಸ್ ತೊಗೊಂಡು ಹೊಸ ಸರ್ಕ್ಯುಲರ್ ಇಶ್ಯೂ ಮಾಡ್ತೀನಂದರು. ಇದು ನಮ್ಮ ಹಿಂದೂಗಳಿಗೆ ಜೈನರಿಗೆ ಅನುಕೂಲ ಆಗಲಿಲ್ಲ. ನಾವೇನು ಅವ್ರ ಬಳಿ ಏನು ವೈಯಕ್ತಿಕ ಕೆಲಸಕ್ಕೆ ಹೋಗಿಲ್ಲ. ನಾವೇನು ಅವ್ರ ಬಳಿ ಹೋಗಿ ಎಲ್ಲಿ ಹುಡ್ಕೋದಲ್ಲಿ ಒಂದು ಮನೆ ಕೇಳಿಲ್ಲ, ಏನಿಲ್ಲ. ನಾನು ಕೇಳಿದ್ದು ಸಮುದಾಯಗಳಿಗೆ ಅನ್ಯಾಯ ಆಗೋದನ್ನು ಕೇಳಿದ್ದೀನಿ. ಅವರು ಅವ್ರ ಅಧಿಕಾರಿಗಳಿಗೆ ಹೇಳ್ಯಾರ. ಮತ್ತು ಬಿಜಾಪುರನಾಗ ಇವತ್ತು ಏನು ಸ್ಲಮ್ ಬೋರ್ಡ್ನಿಂದ ಸುಮಾರು 1285 ಮನೆ ಮಂಜೂರಾತಿ ಆಗಿತ್ತು. ದಿಢೀರ್ನೆ 892 ಮನೆ ರದ್ದು ಮಾಡಿದರು. ಮತ್ತು ಬಡವರಿಗೆ, ದಲಿತರಿಗೆ, ಹಿಂದುಳಿದ ಜನಾಂಗಕ್ಕೆ ಸಿಗುವಂಥ ಮನೆಗಳ ಸಲ ಹೋಗೀನಿ. ಅದಕ್ಕೇನು ನೋಡ್ರಿ, ಈಗ ಅಲ್ಲೇನು ಬರ್ತದೆ, ಇದೇನು ರಾಜಕೀಯ ಏನು ಬರ್ತದೆ. ಜಮೀರ್ ಅಹಮದ್ ಖಾನ್ ಭೇಟಿಯಾಗಿದ್ದು ಜನರ ಸಲುವಾಗಿ ಹೋರಾಟ ಮಾಡಿದ್ದೆ. ಮೊನ್ನೆ ಕರೆದಿದ್ದರು, ಅದು ವಿಧಾನಸೌಧದಲ್ಲಿ ಭೇಟಿಯಾಗಿದ್ದೀನಿ. ಖಾಸಗಿ ಏನು ಭೇಟಿಯಾಗಿಲ್ಲ, ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ. ಅದನ್ನು ಕೆಲವೊಂದು ಮಂದಿ ನಮ್ಮ ಪಕ್ಷದಲ್ಲೇ ಕೆಲವೊಂದು ಈ ಯಡಿಯೂರಪ್ಪ ಅಭಿಮಾನಿಗಳು, ಈ ವಿಜೇಂದ್ರ ಅಭಿಮಾನಿಗಳು ಇದನ್ನೊಂದು ಇಶ್ಯೂ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಮೂರ್ಖರಿಗೆ ಗೊತ್ತಿಲ್ಲ, ಹಿಂದೂ ಸಮಾಜಕ್ಕೆ ಯಾರೇ ಅನ್ಯಾಯ ಮಾಡಿದಾಗ ಹೋರಾಟ ಮಾಡ್ತೀವಿ, ಅವ್ರ ಮನೆಯ ಬಾಗಿಲು ಬಡಿದು ನಮ್ಮ ಹಕ್ಕನ್ನು ಕೇಳ್ತೀವಿ. ಅದಕ್ಕೆ ಏನೇ ವಿಜೇಂದ್ರ ಫ್ಯಾನ್ಸ್ ಅಂತೇನು ನಕಲಿ ಸೋಷಿಯಲ್ ಮೀಡ್ಯಾದಾಗ ಹಾಕ್ತಾಯಿದ್ದಾರಲ್ಲ, ಅಯೋಗ್ಯ ನನ್ನ ಮಕ್ಕಳಿಗೆ ಅವ್ರಿಗೆ ಏನಾದರೂ ಹಿಂದುತ್ವದ ಏನಾರು ಇದ್ದರೆ, ನಾವು ಅಡ್ಜಸ್ಟ್ಮೆಂಟಾಗಿ ಬಿಸ್ನೆಸ್ ಮಾಡಿಲ್ಲ ಅವ್ರ ಕೂಡ. ಇವರೆಲ್ಲ ಮಾಡ್ಯಾರ. ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕೊಟ್ಟಾರ ಕಾಂಟ್ರಾಕ್ಟನ್ನು ಕೇಳ್ಕೊಂಡು ಅಲ್ಲಿಂದ. ಸರ್, ಇನ್ನು ಕೊನೆಯದಾಗಿ BJP ರಾಜ್ಯಾಧ್ಯಕ್ಷರು ಅಥವಾ ಗುಂಪಿನ ನಾಯಕರು? ನಾ ಏನೂ ಹೇಳೋದಿಲ್ಲ ಅದ್ರ ಬಗ್ಗೆ. ಯಾವುದೋ ಗುಂಪು ಹೊತ್ತು ಹೇಳೋದಿಲ್ಲ, ಯಾವುದೂ ಇಲ್ಲ. ನಮ್ಮದು ಅವ್ರದ್ದು ಕೆಲವೊಂದು ಇದರಲ್ಲಿ ಭಿನ್ನ ಮತ ಇದೆ. ಅದನ್ನು ಹೈಕಮಾಂಡದವ್ರು ತಿಳಿಸಿದ್ದೀವಿ, ಅವರು ಸರಿಪಡಿಸ್ತಾರೆ.
ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ಬದ್ಧ ಇರ್ತೀವಿ. ಈ ಡೆಲ್ಲಿಗೆ ತಮಗೆ ಬುಲಾವ್ ಕೊಟ್ಟರೆ ಹೋಗ್ತೀರಿ ಹಾಗಾದ್ರೆ? ಹೋಗ್ಬೇಕಲ್ಲ, ಮತ್ತು ಹೈಕಮಾಂಡ್ ಬುಲ ಕೊಟ್ಟರೆ ಹೋಗ್ತೀವಿ. ನಮ್ಮದು ಭಾವನೆ ಹೇಳ್ತೀವಿ. ನಮಗೂ ಹೈಕಮಾಂಡಕ್ಕೆ ಮೊನ್ನೆ ನಾವು ಹೋದ್ರೆ ಬರೀ ವಕಫ್ ಸಲ ಹೋಗಿದ್ದೀವಿ ಹೊರತು ಯಾವುದೇ ಕಂಪ್ಲೇಂಟ್ ಆಗಲಿ ಇದು ಆಗಲಿ ನಾವು ಯಾರನ್ನೂ ಭೇಟಿಯಾಗಿಲ್ಲ. ರಾಜನಾಥ್ ಸಿಂಗ್ನ ಸಹಜವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ನಮ್ಮದು ಅವ್ರದ್ದು ಒಂದು ಆತ್ಮೀಯ ಸಂಬಂಧ. ನಾವು ಯಾವಾಗ ಹೋದ್ರೂ ಅಪಾಯಿಂಟ್ಮೆಂಟ್ ಕೊಡ್ತಾರೆ ರಾಜನಾಥ್ ಸಿಂಗರು, ನಿತಿನ್ ಗಡ್ಕರಿ ಅವರು. ಅಲ್ಲಿ ಹೋಗ್ತಿರ್ತೀವಿ, ನಮ್ಮ ಕಷ್ಟ ಸುಖ ಹಂಚ್ಕೋತಿರ್ತೀವಿ. ಅಟ್ಟು ಬಿಟ್ಟರೆ ನಮ್ಮದೇನು ಯಾವುದು ವಿಜೇಂದ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂಥದ್ದೆಲ್ಲ ಮಾಡೋದಿಲ್ಲ ನಾವು. ಥ್ಯಾಂಕ್ ಯು ಸರ್. ಎಸ್, ಇದೊಂದು ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ.